ನಿತೀಶ್ ಕುಮಾರ್ ಕೂಡ ಇಂಡಿಯಾ ಒಕ್ಕೂಟದಿಂದ ಹೊರಗೆ ಬರ್ತಿದ್ದಾರೆ ಬಿಜೆಪಿಗೆ. ಇಡೀ ರಾಷ್ಟ್ರದಲ್ಲಿ ತುಂಬ ಒಳ್ಳೆ ರೀತಿಯಂಥ ಬದಲಾವಣೆ. ಏನು INDIA ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿತ್ತು, ಈಗಾಗಲೇ ಅವರಲ್ಲೇ ಭ್ರಮನಿರಸನ ಆಗಿದೆ. ವಿಶೇಷವಾಗಿ ಗೌರವಾನ್ವಿತ ಮಮತಾ ಬ್ಯಾನರ್ಜಿಯವರು ವೆಸ್ಟ್ ಬೆಂಗಾಲ್ 42 ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ಅವರ ಸೀಟಿನ ಹೊಂದಾಣಿಕೆ ಬಗ್ಗೆ ಅವರಲ್ಲಿ ಈಗಾಗಲೇ ಅದರಿಂದ ಹೊರಗಡೆ ಬಂದಾಯಿತು. ಅವ್ರು ಬಂದು 5 ನಿಮಿಷಕ್ಕೆ ಅಲ್ಲಿ ಪಂಜಾಬಲ್ಲೂ ಕೂಡ ಹೊರಗಡೆಗೆ ಬಂದಿದ್ದಾರೆ. ಸೊ ಈಗ ಅದರ ರೆಪ್ಲಿಕೇಶನ್ ಈಗ ಬಿಹಾರ ಮೇಲೆ ಆಗ್ತಾ ಇದೆ. ವಿಶ್ವಾಸ ಇದೆ 100ಕ್ಕೆ 100 ಈ ಡೆಲ್ಲಿ ಬೆಳವಣಿಗೆಗಳನ್ನು ನೋಡಿದರೆ ಒಂದು ಒಳ್ಳೆ ರೀತಿಯಂಥ ಪೂರಕವಾದಂಥ ವಾತಾವರಣ. ಒಂದು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಕಾರ್ಯ ಆಗಿದ್ದು ಒಂದು ದೇಶದ ಒಂದು ಭವಿಷ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗಿದೆ. ಎರಡನೇದು ಪಂಚರಾಜ್ಯ ಚುನಾವಣೆಯಲ್ಲಿ BJP ಪರವಾಗಿ ಹೊರಡಿಟ್ಟು ಮತದಾರ ಏನು ಕೊಟ್ಟು ಅದೊಂದು ತುಂಬ ಒಳ್ಳೆಯ ವಾತಾವರಣ. ಮೂರನೇ ಒಂದು ಒಳ್ಳೆಯ ವಾತಾವರಣ ಅಂದರೆ ಈಗ ಆಗ್ತಿರೋಂಥ ಬೆಳವಣಿಗೆಗಳು INDIA ಛಿದ್ರ ಆಗ್ತಾಯಿದೆ. ಮತ್ತು ಇನ್ನೊಂದು ಕಡೆಗೆ ನಿತೀಶ್ ಕುಮಾರ್ ಅಂತ ಗೌರವಾನ್ವಿತ ಮುಖಂಡಗಳು ವಾಪಸ್ BJP ನಮ್ಮ ಒಕ್ಕೂಟದ ಕಡೆ ನೋಡ್ತಾ ಇರೋದು ಒಂದು ಶುಭ ಸೂಚನೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇವತ್ತು 100ಕ್ಕೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಕಮ್ಮಿ ಅಂದರೂ ಕೂಡ ಈ ಬಾರಿ ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗುವಂಥ ದಿಕ್ಕಿನಲ್ಲಿ ಬರೀ ಪ್ರಧಾನಮಂತ್ರಿಗಳು ಆಗೋದಷ್ಟೇ ಅಲ್ಲ, ಸುಮಾರು 400ಗಿಂತ ಹೆಚ್ಚಿನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಾಷ್ಟ್ರದಲ್ಲಿ ಜನ ಆಶೋಧನ ಮಾಡ್ತಾರೆ. ಮೋದಿಜಿಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ, ಕಟ್ಟಕಡೆ ವ್ಯಕ್ತಿ ಮುಟ್ಟಿಸೋಂಥ ಕಾರ್ಯಕ್ರಮಗಳು ಇದೆಲ್ಲದೂ ಕೂಡ ಇನ್ಫ್ಲುಯೆನ್ಸ್ ಆಗಿದೆ. ಆಶೀರ್ವಾದ ಆಗುತ್ತೆ 100ಕ್ಕೆ 100. ಮತ್ತೊಮ್ಮೆ ಮೋದಿಜಿಯವರು ಈ ದೇಶದ ಚುಕ್ಕಾಣಿಯನ್ನು ಅವರ ನೇತೃತ್ವದಲ್ಲಿ ರಾಷ್ಟ್ರ ರಕ್ಷಣೆ ಕಾರ್ಯ ಆಗುತ್ತೆ. ರಾಮ ಮಂದಿರ ಉದ್ಘಾಟನೆ ಆದಮೇಲೆ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಅನ್ಸುತ್ತೆ INDIA ಒಕ್ಕೂಟ. ರಾಮ ಮಂದಿರ ಈ ರೀತಿಯಂಥ ಅನೇಕ ಯೋಜನೆಗಳು, ಆರ್ಟಿಕಲ್ 370 ಇರ್ಬೋದು, ದೇಶದ ಹಿತದೃಷ್ಟಿಯಿಂದ ಅವ್ರು ತೆಗೆದುಕೊಂಡಂಥ ಅನೇಕ ನಿಲುವುಗಳಲ್ಲಿ ರಾಮ ಮಂದಿರನೂ ಕೂಡ ಒಂದು. ಮತ್ತು ಕಳೆದ ಭಾರತೀಯ ಜನತಾ ಪಕ್ಷ ಜನಸಂಘ ಸ್ಥಾಪನೆ ಆದಾಗಿಂದ ಹಿಡಿದು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೀವಿ ನಾವು ಆರ್ಟಿಕಲ್ 370 ನಮ್ಮ ಆಡಳಿತಕ್ಕೆ ಬಂದರೆ ನಾವು ವಾಪಸ್ ತೆಗೆದುಕೊಳ್ತೀವಿ. ಎರಡನೇದು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ. ಇನ್ನೊಂದು CA ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಲ್ವಾ. ಎರಡನ್ನು ನಾವು ಈಗ ಆಲ್ರೆಡಿ ಏನು ಹೇಳಿದ್ವಿ ಹಾಗೆ ನಡ್ಕೊಂಡಿದ್ವಿ. ಬರೋ ದಿನದಲ್ಲಿ ಉಳಿದಂಥ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಏನಿದೆ ಅದನ್ನು ಕೂಡ ಜಾರಿ ತರುವಂಥ ಕೆಲಸ ಆಗತ್ತೆ ಸರ್.